ಇನ್ನು ಕಳೆದ ರಾತ್ರಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಮತ್ತೊಮ್ಮೆ ಹಿಂಸಾಚಾರ ನಡೆದಿದೆ. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಜಟಾಪಟಿ ನಡೆದಿರುವಂಥದ್ದು. ಪೊಲೀಸರ ಮೇಲೆ ಉದ್ರಿಕ್ತರ ಗುಂಪೇನಿದೆ ಅದು ಕಲ್ಲು ತೂರಾಟವನ್ನ ನಡೆಸಿದೆ, ಬಾಟಲಿ ಎಸೆತವನ್ನ ಮಾಡಲಾಗಿದೆ. ಅಲ್ಲಿ ಹಿಂಸಾಚಾರ ತಡೆಯೋದಕ್ಕೆ ಪೊಲೀಸರು ಗಾಳಿಯಲ್ಲಿ ಅಶ್ರುವಾಯು ಪ್ರಯೋಗವನ್ನು ಕೂಡ ಮಾಡಿದ್ದಾರೆ. ಘಟನೆಯಲ್ಲಿ 5 ಮಂದಿ ಪೊಲೀಸರಿಗೆ ಗಾಯಗಳಾಗಿರುವ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇರುವಂಥದ್ದು. ಮತ್ತೊಂದೆಡೆ ಇವತ್ತು ಕೂಡ ಕಲಾಪದಲ್ಲಿ ನೀಟ್ ವಿಚಾರವೇ ಸದ್ದು ಗದ್ದಲ ಮಾಡುವ ಎಲ್ಲ ಸಾಧ್ಯತೆಗಳು ಇದೆ. ಯಾಕೆಂದರೆ 2 ದಿನಗಳಿಂದ ಇದೇ ನಡೀತಾ ಇದೆ. ನಿನ್ನೆಯೂ ಕೂಡ ವಿಪಕ್ಷಗಳ ಗದ್ದಲದಿಂದಾಗಿ ಕಲಾಪಗಳನ್ನು ಮುಂದೂಡಲಾಗಿತ್ತು. ಲೋಕಸಭೆ, ರಾಜ್ಯಸಭೆ ಎರಡೂ ಕಡೆಗಳಲ್ಲೂ ಕೂಡ ಸದ್ದು ಮಾಡಿತ್ತು. ಈಗಲೂ ಕೂಡ ಸದ್ದು ಮಾಡ್ತಾ ಇದೆ ನೀಟ್ ವಿಚಾರದ ಚರ್ಚೆಗೆ ಅವಕಾಶ ಕೊಡೋದಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದಾವೆ. ಸ್ಪೀಕರ್ ಹಾಗೆ ನೆನ್ನೆ ಕಿರಣ್ ರಿಜಿಜು ಅವರು ಕೂಡ ಹೇಳ್ತಾ ಇದ್ರು, ನೀವು ನೀಟ್ ವಿಚಾರವೇ ಅಂತಲ್ಲ, ಯಾವುದೇ ವಿಚಾರವನ್ನು ಚರ್ಚೆಗೆ ತಗೊಂಡ್ಬಂದರೂ ನಾವು ಚರ್ಚೆಯನ್ನು ಮಾಡೋಣ, ಆದರೆ ನಿಯಮಾವಳಿ ಅಂತೇಳಿ ಒಂದಿದೆ, ಆ ನಿಯಮಾವಳಿಯ ಪ್ರಕಾರ ಏನು ನೋಟಿಸ್ ಕೊಟ್ಟಿದ್ದೀರೋ ಅದನ್ನು ಮೊದಲು ಚರ್ಚೆ ಮಾಡೋಣ, ಅದಾದ ಮೇಲೆ ನೀವು ಯಾವ ವಿಚಾರ ತೆಗೆದುಕೊಂಡು ಬಂದರೂ ಕೂಡ ಅದನ್ನು ಚರ್ಚೆ ಮಾಡೋಣ ಅಂಥೇಳಿ ಕಿರಣ್ ರಿಜಿಜು ಅವರು ಹೇಳಿದರು. ಸ್ಪೀಕರ್ ಓಂ ಬಿರ್ಲಾ ಅವರು ಕೂಡ ಇದೇ ವಿಚಾರವನ್ನು ಹೇಳಿದರು. ಮೇಲ್ಮನೆಯಲ್ಲೂ ಸಭಾಪತಿಗಳು ಅದನ್ನೇ ಹೇಳಿದರು. ಇದೆಲ್ಲದರ ನಡುವೆ ಕಾಂಗ್ರೆಸ್ ಪ್ರಮುಖವಾಗಿ ಹಾಗೆ ಸಮಾಜವಾದಿ ಪಕ್ಷ ಸೇರಿದಂತೆ ವಿಪಕ್ಷಗಳು ಪಟ್ಟು ಹಿಡಿದಿರೋದು, ಇಲ್ಲ ಮೊದಲಿಗೆ ನೀಟ್ ವಿಚಾರವೇ ಚರ್ಚೆ ಆಗಬೇಕು ಅಂತ ಹೇಳಿ. ಯಾಕೆ ಅಂದರೆ ನೀಟ್ ವಿಚಾರ ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ತಾ ಇದೆ. ಮತ್ತೊಂದೆಡೆ ಕಾಂಗ್ರೆಸ್ ಲೋಕಸಭೆಯ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಯವರ ಮನೆಯ ಎದುರು ಪ್ರತಿಭಟನೆಯನ್ನು ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಹಿರಿಯ ಕಾಂಗ್ರೆಸ್ ನಾಯಕರುಗಳನ್ನೆಲ್ಲ ವಶಕ್ಕೆ ಪಡೆಯಲಾಗಿತ್ತು. ಇದೆಲ್ಲವನ್ನೂ ಖಂಡಿಸಿ ಕಾಂಗ್ರೆಸ್ಸು ಕೂಡ ಪ್ರತಿಭಟನೆಯನ್ನು ಮಾಡ್ತಾನೇ ಇದೆ. ಅದು ದೇಶಾದ್ಯಂತ ವ್ಯಾಪಿಸ್ತಾ ಇದೆ. ಈಗ ಅದನ್ನು ಖಂಡಿಸಿ BJPಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರ ಪ್ರತಿಭಟನೆಯನ್ನು ಖಂಡಿಸಿ BJPಯವರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ ಕಚೇರಿಗೆ, BJP ಕಚೇರಿಗಳಿಗೆ ಮುತ್ತಿಗೆ ಹಾಕುವಂತಹ ಕೆಲಸಗಳು ನಡೀತಾ ಇದ್ದಾವೆ. ಇದರ ನಡುವೆ ಕಲಾಪದಲ್ಲಿ ಮಾತ್ರ ಅದೇ ಪಟ್ಟನ್ನು ಮುಂದುವರಿಸಿದ್ದಾರೆ ಕಾಂಗ್ರೆಸ್ನ ನಾಯಕರು, ಸಮಾಜವಾದಿ ಪಕ್ಷದ ನಾಯಕರು ಸೇರಿದಂತೆ ವಿರೋಧ ಪಕ್ಷಗಳ ನಾಯಕರೆಲ್ಲರೂ ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಮೊದಲಿಗೆ ಬೇರೆ ಎಲ್ಲ ವಿಚಾರಗಳನ್ನು ಬಿಡಿ, ಮೊದಲು ಈ ನೀಟ್ ವಿಚಾರವನ್ನು ಬಗೆಹರಿಸಿ, ಪರೀಕ್ಷೆಗಳಲ್ಲಿ ಆಗ್ತಾ ಇರುವ ಗೊಂದಲಗಳು, ಪ್ರಶ್ನೆ ಪತ್ರಿಕೆ ಸೋರಿಕೆಗಳು, ಈ ವಿಚಾರವನ್ನು ಬಗೆಹರಿಸಿ, ಪರೀಕ್ಷಾ ವ್ಯವಸ್ಥೆಯಲ್ಲಿ ಬದಲಾವಣೆ ತರೋದ್ರ ಬಗ್ಗೆ ಏನಿದೆ ಅದರ ಬಗ್ಗೆ ಉತ್ತರವನ್ನು ಕೊಡಿ, ಅದರ ಬಗ್ಗೆ ಚರ್ಚೆ ಮಾಡಿ, ಅದಕ್ಕೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಪಟ್ಟು ಹಿಡಿದಿರುವಂಥದ್ದು ವಿರೋಧ ಪಕ್ಷಗಳು. ಹೀಗಾಗಿ ಇವತ್ತು ಕೂಡ ಕಲಾಪದಲ್ಲಿ ಇದೇ ವಿಚಾರ ಸದ್ದು ಮಾಡುತ್ತೆ. ಇವತ್ತಾದರೂ ಚರ್ಚೆಗೆ ಅವಕಾಶ ಸಿಗತ್ತಾ ಕಾದು ನೋಡಬೇಕು. ಯಾಕೆಂದರೆ ನಿನ್ನೆ ಮತ್ತೊಮ್ಮೆ ಹಿಂಸಾತ್ಮಕ ರೂಪವನ್ನು ಪಡೆದುಕೊಂಡಿದೆ ಈ ಪ್ರತಿಭಟನೆ. ಮೊನ್ನೆ ಏನು ಕಲ್ಲು ತೂರಾಟಗಳೆಲ್ಲ ನಡೆದಿತ್ತು, ಅದಾದ ಬಳಿಕ ಇದೀಗ ಮತ್ತೊಮ್ಮೆ ಹಿಂಸಾತ್ಮಕ ರೂಪವನ್ನು ಪಡಿತಾ ಇದೆ. ಇದರಲ್ಲಿ ಗಮನಿಸಬೇಕಾದ ವಿಚಾರ ಅಂದರೆ ಮಾರಕಾಸ್ತ್ರಗಳು, ಆಯುಧಗಳು ಇವೆಲ್ಲ ಎಲ್ಲಿಂದ ಬರ್ತಾ ಇದ್ದಾವೆ, ವಿದ್ಯಾರ್ಥಿಗಳು ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ನಿಜಕ್ಕೂ ವಿದ್ಯಾರ್ಥಿಗಳು ಮಾತ್ರ ಇದ್ದಾರಾ ಅಥವಾ ವಿದ್ಯಾರ್ಥಿಗಳ ಮುಸುಕಿನಲ್ಲಿ ಇನ್ಯಾರಾದರೂ ಇದ್ದಾರಾ ಅನ್ನೋ ಪ್ರಶ್ನೆಗಳು ಕೂಡ ಬರ್ತಾ ಇದ್ದಾವೆ. ಇದು ಸಂಪೂರ್ಣವಾಗಿ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಮೊದಲಿಗೆ ವಿದ್ಯಾರ್ಥಿಗಳ ಪ್ರತಿಭಟನೆಯಾಗಿ ಶುರುವಾದಂತಹ ನೀಟ್ ಅಕ್ರಮದ ವಿರುದ್ಧದ ಪ್ರತಿಭಟನೆ ಏನಿದೆ ಅದೀಗ ಸಂಪೂರ್ಣವಾಗಿ ರಾಜಕೀಯ ತಿರುವನ್ನು ಪಡೆದುಕೊಂಡಿರುವಂಥದ್ದು. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ನೀಟ್ ಹೋರಾಟ ಏನಿದೆ ಇದು ಸಂಪೂರ್ಣ ರಾಜಕೀಯ ತಿರುವನ್ನು ಪಡೆದುಕೊಂಡಿರುವಂಥದ್ದು. ಹಾಗೆ ಹಲವು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಈ ಹಿಂಸಾತ್ಮಕ ರೂಪ ಏನು ಪಡಿತಾ ಇದೆ ಇದರಲ್ಲಿ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಈ ಮಾರಕಾಸ್ತ್ರಗಳನ್ನು ಸಪ್ಲೈ ಮಾಡ್ತಾ ಇರೋರು ಯಾರು, ತೆಗೆದುಕೊಂಡು ಬರ್ತಾ ಇರೋರು ಯಾರು, ಇಲ್ಲಿ ದಾಳಿಗಳನ್ನು ಮಾಡ್ತಾ ಇರೋರು ಯಾರು ಅನ್ನೋದು. ಜೊತೆಗೆ ಕಲಾಪದಲ್ಲೂ ಕೂಡ ಇದರದ್ದೇ ಸದ್ದುಗದ್ದಲ. ಚಂದ್ರಮೋಹನ್, ಮೊದಲು ನವೀನ್, ಈ ಕಳೆದ ರಾತ್ರಿ ದೆಹಲಿಯ ಟಾಲ್ಸ್ಟಾಯ್ ಮಾರ್ಗ್ನಲ್ಲಿ ಹಿಂಸಾತ್ಮಕ ಪ್ರತಿಭಟನೆ ನಡೆದಿದೆ. ಆ ಪ್ರತಿಭಟನೆಯ ದೃಶ್ಯಗಳನ್ನ ನೋಡಿದ್ರೆ ಎಲ್ಲರೂ ಕೂಡ ಲಾಂಗ್ಗಳನ್ನ, ಕತ್ತಿಗಳನ್ನ, ಖಡ್ಗಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಅವುಗಳನ್ನ ಗಾಳಿನಲ್ಲಿ ಜಳುಪಿಸ್ತಾ ಇದ್ದಾರೆ, ಪೊಲೀಸರ ವಿರುದ್ಧ ಜಳುಪಿಸ್ತಾ ಇದ್ದಾರೆ ಮತ್ತು ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟವನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಒಂದು ದುಷ್ಕರ್ಮಿಗಳು ಕೂಡ ಸೇರ್ಕೊಂಡಿದ್ದಾರೆ, ಸಮಾಜ ಘಾತುಕ ಶಕ್ತಿಗಳು ಕೂಡ ಸೇರ್ಕೊಂಡಿದ್ದಾರೆ. ಈ ಸಮಾಜ ಘಾತುಕ ಶಕ್ತಿಗಳೇ ಪೊಲೀಸರ ಮೇಲೆ ಈ ರೀತಿಯಾಗಿ ದಾಳಿಯನ್ನ ನಡೆಸ್ತಾ ಇವೆ. ಹೀಗಾಗಿಯೇ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮತ್ತು ಅಶ್ರುವಾಯುವನ್ನ ಪ್ರಯೋಗ ಮಾಡಲೇಬೇಕಾದಂತಹ ಅನಿವಾರ್ಯ ಸ್ಥಿತಿನಲ್ಲಿ ಸಿಲುಕಾಯ್ಕೊಂಡಿದ್ದಾರೆ. ಹೀಗಾಗಿ ಹಿಂಸಾತ್ಮಕ ಪ್ರತಿಭಟನೆಗಳು ನಿನ್ನೆ ರಾತ್ರಿ ಕೂಡ ದೆಹಲಿಯ ಟಾಲ್ಸ್ಟಾಯ್ ಮಾರ್ಗ್ನಲ್ಲಿ ನಡೆದಿವೆ. ನವೀನ್, ಚಂದ್ರಮೋಹನ್, ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಿಕೊಂಡು ಬರ್ತಾ ಇದ್ದಿದ್ದದ್ದು. ಅವ್ರಿಗೂ ಗೊತ್ತು ನಾಳೆ ಒಂದು ವೇಳೆ ಏನಾರ ಸಮಸ್ಯೆ ಆಯಿತು ಅಂದರೆ ಇಲ್ಲಿ ಅವರು ನ್ಯಾಯಕ್ಕೋಸ್ಕರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ನ್ಯಾಯವನ್ನು ಶಾಂತಿಯುತವಾಗಿ ಪಡಿತೀವಿ ಅಂತಲೇ ಅವರು ಹೇಳಿರುವಂಥದ್ದು. ಸೊ ಒಂದು ವೇಳೆ ಅವ್ರ ಮೇಲೆ ಕೇಸ್ಗಳಾದರೆ ಅದು ಅವರ ಕರಿಯರ್ಗೆ, ಅವರ ಎಜುಕೇಷನ್ ಭವಿಷ್ಯಕ್ಕೆ ಮಾರಕ ಆಗತ್ತೆ ಅನ್ನೋದು ಅವ್ರಿಗೂ ಗೊತ್ತು. ಹೀಗಾಗಿ
ಈ ಸಮಾಜಘಾತುಕ ಶಕ್ತಿಗಳಿಗೆ ಬೆನ್ನೆಲುಬಾಗಿ ನಿಲ್ತಾ ಇರೋರು ಯಾರು ಅಂತ ಇಲ್ಲಿ ಪೊಲೀಸರ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗತ್ತೆ ಇದ್ರದ್ದು ಅಂತ? ಈಗ ಈ ಒಂದು ಪ್ರತಿಭಟನೆಯಲ್ಲಿ ಸೇರಿರುವಂತಹ ಸಮಾಜಘಾತಕ ಶಕ್ತಿಗಳು ಯಾರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಸದ್ಯಕ್ಕಂತೂ ತನಿಖೆಯನ್ನು ಮಾಡ್ಲಿಕ್ಕೆ ಹೋಗಿಲ್ಲ. ಈಗ ಮೊದಲನೇದಾಗಿ ಈ ವಿದ್ಯಾರ್ಥಿಗಳನ್ನ ನಿಯಂತ್ರಿಸುವುದೇ ದೊಡ್ಡ ಸವಾಲು ಮತ್ತು ಕೆಲಸ ಆಗಿದೆ. ಆದ್ರೆ ಈಗ ಕೆಲವರ ವಿರುದ್ಧ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ, ಕೆಲವರನ್ನ ವಶಕ್ಕೂ ಕೂಡ ಪಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರಿದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆಯಲಿಕ್ಕೂ ಕೂಡ ಆಗ್ತಾ ಇಲ್ಲ ಮತ್ತು ಅವ್ರನ್ನ ಈಗ ಚದುರಿಸ್ತಕ್ಕಂಥ ಕೆಲಸವನ್ನ, ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಂತಹ ಕೆಲಸವನ್ನ ಮಾತ್ರನೇ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಪ್ರತಿಭಟನೆ ಶಾಂತಿ ರೂಪಕ್ಕೆ ತಿರುಗ್ತಾ ಇಲ್ಲ, ಬದಲಿಗೆ ಹಿಂಸಾತ್ಮಕ ರೂಪದಲ್ಲೇ ಮುಂದುವರಿತಾ ಇದೆ. ಹೀಗಾಗಿ ಇದು ಪೊಲೀಸರಿಗೂ ಕೂಡ ದೊಡ್ಡ ಸವಾಲಾಗಿದೆ. ಈ ಒಂದು ಜಂತರ್ ಮಂತರ್ ಜಾಗವನ್ನ ಖಾಲಿ ಮಾಡಿ ಅಂತ ಹೇಳಿದ್ರು ಕೂಡ ಜಾಗವನ್ನ ಖಾಲಿ ಮಾಡಿಲ್ಲ. ಆದ್ರೆ ಶಾಂತಿಯುತವಾಗೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇಲ್ಲ. ಜಂತರ್ ಮಂತರ್ಗೆ ಬರುವಂತ ವಿದ್ಯಾರ್ಥಿಗಳು ಎಲ್ಲಂದ್ರಲ್ಲೇನೆ ಪೊಲೀಸರ ಮೇಲೆ ದಾಳಿಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದಾಗೇನೆ ಈಗ ಪೊಲೀಸರಿಗೆ ಇದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಗಾಯಗೊಳ್ತಾ ಇದ್ದಾರೆ. ಕಳೆದ ರಾತ್ರಿ ದೆಹಲಿಯ ACP ಭಗತ್ ಅವರು ಕೂಡ ಗಾಯಗೊಂಡು RML ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 5-6 ಮಂದಿ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ಈಗ ಗಾಯಗೊಂಡಿದ್ದಾರೆ. ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಕಲ್ಲು ತೂರಾಟವನ್ನ ಪೊಲೀಸರ ಮೇಲೆ ಮಾಡಿದ್ದಾರೆ, ಬಾಟಲಿ ಎಸೆದಿದ್ದಾರೆ, ಖಡ್ಗಗಳನ್ನ ಹಿಡ್ಕೊಂಡು ಪೊಲೀಸರ ವಿರುದ್ಧವೇ ಜಳುಪಿಸಿದ್ದಾರೆ. ಹೀಗಾಗಿ ಇದು ಒಂದು ಹಿಂಸಾತ್ಮಕ ಸ್ವರೂಪಕ್ಕೆ ಕಳೆದ ರಾತ್ರಿ ಪ್ರತಿಭಟನೆ ಟಾಲ್ಸ್ಟಾಯ್ ಮಾರ್ಗ್ನಲ್ಲಿ ತಿರುಗಿತ್ತು. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.